ಹಾಯ್ ಫ್ರೆಂಡ್ಸ್, ಪ್ರತ್ಯುಚೇತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಫೈನಲಿ ನಮ್ಮ ಮನೇನ ನಾವು ರೀಚ್ ಆದಮೇಲೆ ನಮ್ಮ ಮನೇಲಿ ಇನ್ನೂ ಎಲ್ಲರೂ ಮಲಗಿದ್ರು. ಯಾಕಂದ್ರೆ ನಾವು ಬೆಳಗ್ಗೆ ಸ್ವಲ್ಪ ಬೇಗನೆ ಹೋದ್ವಿ. ನಾವು ಹೋದಾಗ 6:30 ಆಗಿತ್ತು. ಇವಳು ಬಂದ್ಬಿಟ್ಟು ನನ್ನ ತಂಗಿ ಮಗಳು ಮನೀಷಾ ಅಂತ ಇವಳ ಹೆಸರು. ನನ್ನ ಚಿನ್ನು ಮರಿ ಇದು. ನಾವೆಲ್ಲ ಫ್ರೆಶಪ್ ಆಗಿ ಬಂದಮೇಲೆ ಇವಳು ಎದ್ದಿದ್ಲು. ಸೊ ಎದ್ಮೇಲೆ ಇವಳನ್ನ ಕರೆದೆ. ಸೊ ಅವಳು ನನ್ನ ಹತ್ರ ಬರಲಿಲ್ಲ. ಆಮೇಲೆ ನಾನು ಬೆಂಗಳೂರಿಂದ ಅವಳಿಗೆ ಸ್ವಲ್ಪ ತಿಂಡಿ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಹೋಗಿದ್ದೆ. ಸೊ ಚಾಕ್ಲೇಟ್ಸು ತಿಂಡಿ ಕೊಟ್ಟೆ. ಸೊ ಆದರೂ ಅವಳು ನನ್ನ ಹತ್ರ ಬರಲಿಲ್ಲ. ಯಾಕಂದರೆ ನನಗೆ ಅವಳಿಗೆ ಸ್ವಲ್ಪ ಅಷ್ಟೊಂದು ಬಾಂಡಿಂಗ್ ಇಲ್ಲ. ಯಾಕಂದರೆ ಅವರಪ್ಪ ಜಾಸ್ತಿ ಪ್ರೀತಿ ಅವಳಿಗೆ. ಅಮ್ಮಕ್ಕಿನ ಅಪ್ಪ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ಎಷ್ಟು ಕರೆದ್ರೂ ಬರಲಿಲ್ಲ. ಚಾಕ್ಲೇಟ್ ಕೊಟ್ಟು ನೋಡಿದೆ. ಸೊ ಚಾಕ್ಲೇಟ್ ಕೊಟ್ಟರು ನನ್ನ ಹತ್ರ ಏನು ಬರಲಿಲ್ಲ ಅವಳು. ಅಷ್ಟರಲ್ಲಿ ನಮ್ಮ ಮನೇಲಿ ತಿಂಡಿ ರೆಡಿಯಾಗಿತ್ತು. ಇವತ್ತಿಗೆ ತಮಾಷೆ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಆಲ್ರೆಡಿ 9:15 ಆಗಿಬಿಟ್ಟಿತ್ತು. ಆಲ್ರೆಡಿ ಜಾತ್ರೆಗೆ ಅವರು ಮತ್ತು ಅಡುಗೆಗೆಲ್ಲ ತಯಾರಿ ಮಾಡಬೇಕಿತ್ತು. ಹಾಗಾಗಿ ತಿಂಡಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ತಿಂಡಿ ತಿಂದ್ವಿ. A few moments later. ಬರೀ ಇಂಥದೆಯ ತಿಮ್ಮನರಿನಾದ ಏಮನ ಬಾಯ್ಲೆ ಮನ ಏ ಬಂಗಾರಿ ಏಯ್ ಸಿನಿಯಾ ಹಾಯ್ ಮಾಡ ಹಾಯ್ ಟಾಟಾ ಸಿ ಯು ಮನ ಹಾಯ್ ಏಯ್ ಇಲ್ಲ ಚೊಣ್ಣ ಹಾಕಿನಿಲ್ಲ, ಚೊಣ್ಣ ತೋರ್ಸ ಯಪ್ಪ ಮನ ಹಾಯ್ ಮಾಡಿ ಇಲ್ಲ ಹಾಯ್ ಮಾಡಿ ಒಂದು ಪಪ್ಪಿ ಒಂದು ಕಿಸ್ ಕೊಡು ಏಯ್ ಏಯ್ ಇಲ್ಲಿ ನನ್ನ ಕಡೆಗೆ ಇಲ್ಲಿ ಮಾಡ ನೀನೇ ಮಾಡ ಶರಾಮ ಕೊಡು ಶರಾಮ ಮಾಡ ಬಾಯ್ ಅಲ್ಲ ಮಾಮ ಇದರಲ್ಲಿ ಬಾಪು ಉಳಾಟ ತಿಂಚೇನೆ ವಾ ಇಲ್ಲಿ ಕಲ್ಯಾಣ ಇದೆ ಸಾಕೈತಲ್ಲ ಅಲ್ಲ ಮಮ್ಮಿ ಇಲ್ಲಿ ಅಷ್ಟ ಮಾಡ್ತಾ ಹೋಲ್ ಬಡಕ್ಕೆ ಮನೀಷಾ ಹೇ ಮನೀಷಾ ಅಮ್ಮ ನಮ್ಮ ನಾದಿನಿ ಹೋಳಿಗೆ ಮಾಡ್ತಾಯಿದ್ರು. ನಾನು ಮಾಡ್ತೀನಿ ಅಂದ್ಬಿಟ್ಟು ನಾನೇ ಹೋಗಿ ಕೂತ್ಕೊಂಡೆ. ನನಗೂ ಹೇಳ್ಕೊಡಿ, ನಾನು ಸ್ವಲ್ಪ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು. ಒಂದೆರಡು ಸತಿ ಗೊತ್ತಾಗಿಲ್ಲ ನನಗೆ. ಆಮೇಲೆ ನಮ್ಮ ಅತ್ತೆನೂ ಹೇಳಿದ್ರು ಹಿಂಗೆ ಮಾಡಮ್ಮ ಹಂಗೆ ಮಾಡಮ್ಮ ಅಂತ. ಅವ್ರೇನು ಕರೆದಿಲ್ಲ ಮಾಡು ಅಂತ. ನಾನೇ ಒಂದ್ಸಲ ನೋಡೋಣ, ಟ್ರೈ ಮಾಡೋಣ, ಮುಂದೆ ನಮಗೂ ಬೇಕಾಗತ್ತಲ್ಲ ಅಂದ್ಬಿಟ್ಟು ಮಾಡೋಕ್ಕೆ ಹೋಗಿ ಕೂತ್ಕೊಂಡೆ. ಪಾಪ ಅವ್ರು ಹೇಳ್ಕೊಟ್ರು ನಿಧಾನಗೇ. 2-3 ಮಾಡಿದೆ. ಅದಾದಮೇಲೆ ನಾನು ತುಂಬ ನಿಧಾನ ಆಯ್ತಲ್ಲ, ಮತ್ತು ಟೈಮ್ ಬೇರೆ ಆಗಿತ್ತು. ಆಮೇಲೆ ಅವರೇ ಮಾಡಿಕೊಂಡು ಎಲ್ಲ ರೆಡಿ ಮಾಡಿದ್ರು. ನೋಡ್ತಿರ್ಬೋದು ನೀವು. ಫಸ್ಟ್ ಟೈಮ್ ನಾನು ಈ ಹೋಳಿಗೆ ಎಲ್ಲ ಮಾಡ್ತಿರೋದು ನೋಡೋದಾಗಿರ್ಬೋದು, ಅಥವಾ ನಾನೇ ಮಾಡಿದ್ದಾಗಿರ್ಬೋದು. ನಮ್ಮ ಕಡೆ ಬಂದುಬಿಟ್ಟು ಈ ಥರ ಹಬ್ಬಕ್ಕೆಲ್ಲ ಈ ಥರ ಸ್ಪೆಷಲ್ ಇರಲ್ಲ. ಅಂದರೆ ಗೊತ್ತಿರ್ಬೋದು ನಿಮಗೆ. ನಮ್ಮ ಕಡೆನೇ ಸ್ವಲ್ಪ ಬೇರೆ ಥರ ಇರುತ್ತೆ. ಇಲ್ಲಿ ನಮ್ಮ ಗಂಡ ಮನೇಲಿ ಬಂದುಬಿಟ್ಟು ಹೋಳಿಗೆ, ಕಜ್ಜಿಕಾಯಿ, ಆಮೇಲೆ ಅದೇನೋ ಗಾರ್ಗೆ ಅಂದ್ಬಿಟ್ಟೆಲ್ಲ ರೆಡಿ ಮಾಡ್ತಾರೆ. ಇದೆಲ್ಲ ಹೆಸರೇ ಫಸ್ಟ್ ಟೈಮ್ ನಾನು ಕೇಳ್ತಿರೋದು. ಆ ಗಾರ್ಗೆ ಅದೆಲ್ಲ ಹೋಳಿಗೆ ಎಲ್ಲ ಕೇಳಿದ್ದೀನಿ. ಆದರೆ ನಮ್ಮ ಕಡೆಗೆ ಈ ಥರ ಹೋಳಿಗೆ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ. ಆಮೇಲೆ ಮನೆಯಲ್ಲೂ ಮಾಡ್ತಾರೆ, ಸ್ವಲ್ಪ ಬೇರೆ ಥರ ಅದೇನೋ ಮಾಡ್ತಾರೆ. ಇದನ್ನು ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಒಂದು ರೇಂಜಿಗೆ ಬಂದಿದ್ದೆ ಲಾಸ್ಟಲ್ಲಿ, 1-2-3 ಮಾಡಿರೋದು. ಆಲ್ರೆಡಿ ಆಲ್ಮೋಸ್ಟ್ ಅಡುಗೆ ಮಾಡಿದೆ. ಬೆಳಗ್ಗೆ ನಾಷ್ಟ ಮಾಡಿದ್ವಿ, ಹೇಳೋದು ಲೇಟ್ ಆಗಿದ್ದೀವಿ. ಎಲ್ಲ ಜಾತ್ರೆ ಅಡುಗೆ ರೆಡಿ ಆಗಿದೆ. ಈಗ ಹೋಳಿಗೆ ರೆಡಿ ಆಗ್ತದೆ, ಕಡುಬು ರೆಡಿ ಆಗ್ತದೆ. ಫಸ್ಟ್ ಟೈಮ್ ನಾನು ಹೇಳ್ತೀನಿ ಕಡುಬು ಮಾಡೋದು. ಜೀವನದಾಗ ನೋಡಿಲ್ಲ, ಹುಟ್ಟು ಎಷ್ಟು ದೊಡ್ಡ ಕೂಡ. ಬಟ್ ಅದು ಹೊಸ ಥರ ಎಲ್ಲ ಮಾಡ್ತಾರೆ, ಕಲಿತಾರೆ. ಫೈನಲಿ ಅಡುಗೆ ರೆಡಿ ಆಯಿತು. ಇವಾಗೆಲ್ಲ ದೇವರಿಗೆ ಎಡೆ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಚಿಕ್ಕ ನಾದಿನಿ. ಅಂದರೆ ನೈವೇದ್ಯ ಮಾಡ್ತೀವಲ್ಲ, ಅದು ನೈವೇದ್ಯಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನೋಡ್ತಿರ್ಬೋದು ನೀವು. ನಾವೇನೇನು ಮಾಡಿದ್ವಿ ಎಲ್ಲದನ್ನು ಈ ಥರ ಎಡೆ ಮಾಡಿ ರೆಡಿ ಮಾಡ್ತಾಯಿದ್ವಿ. ಇವಾಗ ಊಟ ಮಾಡಿಕೊಂಡು ನಾವು ಜಾತ್ರೆಗೆಲ್ಲ ರೆಡಿಯಾಗಿ ಹೊರಡಬೇಕು.
ನಾವೆಲ್ಲ ಅಲ್ಲಿ ಎಡೆಗೆ ರೆಡಿ ಮಾಡ್ಕೊತ ಇದ್ರೆ ಈ ಚಿನ್ನು ಮರಿ ಆಲ್ರೆಡಿ ಹೊರಗಡೆ ಬಂದು ಆಟ ಆಡ್ಕೊಂಡು ಕೂತಿದ್ದಾರೆ. ಕೈಗೆ ಸಿಗಲ್ಲ ಅಂತಾಳೆ. ಹಿಡ್ಕೊಂಡು ಒಳಗಡೆ ಬಿಡೋದು ನಾವು, ತಿರುಗಿ ಇವಳು ಓಡಿ ಬರೋದು. ಅಂದರೆ ಹೊರಗಡೆ ಸ್ವಲ್ಪ ನಾಯಿ ಅದು ಇದೆಲ್ಲ ತಿರುಗ್ತಿರುತ್ತಲ್ಲ, ಹಂಗಾಗಿ ಭಯ ಅಷ್ಟೇ. ಮತ್ತು ಅಲ್ಲಿ ಮೆಟ್ಲಿದೆ, ನಮ್ಮದು ಎಣ್ಣೆ ಮೆಟ್ಲು, ಬರೀ ಅದು ಹತ್ತೋದು ಹೋಗೋದು ಮೇಲೆ. ಅವಳು ನೋಡೋಕ್ಕೆ ಒಬ್ಬರು ಇರಬೇಕಾಗತ್ತೆ. ಈ ಹುಡುಗಿ ಅಂತಲ್ಲ, ಎಲ್ಲರ ಮೇಲೆ ಆಲ್ಮೋಸ್ಟ್ ಮಕ್ಳು ನೋಡ್ಕೊಳಕ್ಕೆ ಒಬ್ರು ಇರಬೇಕಾಗತ್ತೆ. ಹಾಗೆ ಅಲ್ಲಿ ಇವಾಗ ಒಂದು ಆಟ ಆಡೋಣ ಚಿಕ್ಕದಾಗಿ ಅಂದ್ಬಿಟ್ಟು ಒಂದು 200 ರುಪೀಸು, ಆಮೇಲೆ 100 ರುಪೀಸ್, 50 ರುಪೀಸ್ ಇಟ್ಟಿದ್ವಿ, ಯಾವ್ದು ಬೇಕೋ ತಗೋ ಅಂದ್ಬಿಟ್ಟು. ಅವರು ಅಮ್ಮ ಅವ್ರಿಗೆ ಸ್ವಲ್ಪ ಹೆದರಿಸ್ಬಿಟ್ರು ಸ್ಟಾರ್ಟಿಂಗಲ್ಲೇ, ಹಂಗಾಗಿ ಅವಳು ತೊಗೊಳಕ್ಕೆ ಭಯ ಬೀಳ್ತಾಯಿದ್ಲು. ಆಮೇಲೆ ಅವ್ರ ಅಮ್ಮ ಇದ್ಕೊಂಡು ತಗೋ ಅಂತೇಳಿ ಸ್ವಲ್ಪ ಇದು ಮಾಡಿದ ತಕ್ಷಣ ಅಮ್ಮಗೆ ನೋಡೋದು, ಅತ್ತೆಗೆ ನೋಡೋದು, ತೊಗೊಳ್ಳೋ ಬೇಡ ಅಂತ ಯೋಚನೆ ಮಾಡೋದು ಅಂತ ನಿಂತಿದ್ಲು ಅವಳು. ಒಂದು ಕಡೆಗೆ ಮಾಮನ ಬೇರೆ ನೋಡ್ತಾಯಿದ್ಲು. ಆಮೇಲೆ ಅಮ್ಮ ಕೈ ಮಾಡಿ ತೋರಿಸಿದ ತಕ್ಷಣ ಪಟ್ಟಂತ ತೊಗೊಂಡು ಓಡಿ ಬಂದ್ಲು ಅಮ್ಮ ಹತ್ರ. ತೊಗೊಂಡು ಬರೋತ್ತಿಗೆ ಅವ್ರ ಅಮ್ಮ ಇನ್ನೂ 2 ನೋಟಿದೆ ತಗೊಂಬ ಅಂತ ಕಳಿಸಿದ್ಲು. ಆದ್ರೆ ಅವಳು ಇದ್ಕೊಂಡು ಪಾಪ ಅಷ್ಟೊತ್ತಿಗೆ ಅವ್ರ ಮಾಮ ಇದ್ಕೊಂಡು ಎತ್ಕೊಂಡ್ಬಿಟ್ರು. ಮತ್ತು ಹಿಂದ್ಗಾರಲ್ಲಿ ಜರ್ಕೊಂಡು ಅವ್ರ ಅಮ್ಮ ಹತ್ರ ಹೋಗಿ ಕೂತ್ಕೊಂಡ್ರು. ಅವ್ರಮ್ಮ ಫುಲ್ ಖುಷಿಯಾಗಿಬಿಡ್ತು, ಫುಲ್ ಡ್ಯಾನ್ಸ್ ಆಡ್ತಾಯಿದ್ರು. 200 ರೂಪಾಯಿ ಸಿಕ್ತು ಮಗಳೇ, ಜಾತ್ರೆ ಮಾಡೋಣ ಅಂದ್ಬಿಟ್ಟು. ಅವಳಿಗೇನು ಗೊತ್ತಾಗಲ್ಲ ಪಾಪ, ಅದು 200 ರೂಪಾಯಿನೋ 10 ರೂಪಾಯಿ ಅಂತ. ಬಟ್ ಅವ್ರಮ್ಮ 200 ರೂಪಾಯಿ ಸಿಕ್ತಲ್ಲ ಅನ್ನೋದೊಂದು ಖುಷಿ ಆಯಿತು. ಗೇಮ್ ಏನೋ ಆಟ ಆಡಾಯಿತು, ಕಡೆಗೂ 200 ಮನುಷ್ಯನ ಫಾಲ್ ಆಯಿತು. ಅದಾದಮೇಲೆ ನಾವು ರೆಡಿ ಆಗಕ್ಕೆ ಬಂದ್ವಿ. ದೇವಸ್ಥಾನ ಎಲ್ಲ ಹೋಗಿ ಬಂದುಬಿಟ್ಟಿದ್ವಿ, ಆಲ್ರೆಡಿ ಹೋಗಿ ಬಂದುಬಿಟ್ಟು ನಾವು ರೆಡಿ ಆಗ್ತಾಯಿದ್ವಿ. ಅಷ್ಟೊತ್ತಿಗೆ ಕ್ಯಾಮ್ರಾ ನೋಡ್ಬಿಟ್ಟು ಎಲ್ಲರೂ ಒಂದೊಂದು ಪೋಸ್ ಕೊಟ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಶುಭ ಸಂಜೆ, ಕನ್ನಡದಲ್ಲಿ ಶುಭ ಸಂಜೆ. ಜಾತ್ರೆ ಹೋಗಿ ಎಲ್ಲರೂ ರೆಡಿ ಆಗ್ತದೆ, ಎಲ್ಲರೂ ರೆಡಿ ಆಗಾಯ್ತು. ಈಗ ಜಾತ್ರೆ ಹೋಗೋದು. ಮೊದಲೇ ಜಾತ್ರೆ ಬನ್ನಿ, ಎಲ್ಲ ಎಲ್ಲರೂ ತೋರಿಸ್ತೇನೆ. ಇದು ನಮ್ಮ ಮದುವೆ ಪ್ರಶಾಂತ್ ಕುಮಾರ್ ಚಂದ್ರ, ಇದು ನಮ್ಮ ಅಪ್ಪ, ಇವರು ನಮ್ಮ ಮಾವ, ನನ್ನ ತಂಗಿ ಹಸ್ಬೆಂಡ್, ಇದು ನನ್ನ ಚಿನ್ನು ಮರಿ, ನನ್ನ ಬಂಗಾರಿ. ಇದು ಮನ ಹಾಯ್ ಮಾಡ ಹಾಯ್ ಮಾಡ ಹಾಯ್ ಮಾಡ ಹಾಯ್ ಮಾಡ ಇಲ್ಲ ಹಾಯ್ ಮಾಡ ಹಾಯ್ ಹಾಯ್. ಇದು ನಮ್ಮ ತಾಯಿ, ನಮ್ಮವ್ವ, ನನ್ನ ಹಡದವ್ವ, ನನ್ನ ಮುದ್ದವ್ವ. ಇದು ಜಗಳ ಗಂಟೆ ತಂಗಿ, ದೊಡ್ಡ ತಂಗಿ. ಇದು ಅಲ್ಲ, ನಾವು ಇದು ಅಂದ್ರೆ ಎಮ್ಮೆನಾ? ಇದು ಅಲ್ಲ, ಇದು ಎಮ್ಮೆ ಅಲ್ಲ, ಇದು ನನ್ನ ತಂಗಿ. ಹುಳ್ಳಿ ಇವರು ನಮ್ಮ 4 ಫೂಟು ಇಲ್ಲೇ ಬಕ್ಕೆದಾಳ. ಇವರು ನಮ್ಮ ತಂಗಿ ಅಲ್ಲ. ಇದು ರೆಡಿ. ಇದು ಬ್ಯೂಟಿಷಿಯನ್. ಇದು ನಮ್ಮ ಮನೆ ಬ್ಯೂಟಿಷಿಯನ್. ಇದು ಕೋಳಿ ಮರಿ, ನನ್ನ ಸಣ್ಣ ತಂಗಿ. ಇದು ನಮ್ಮ ಫುಲ್ ಫ್ಯಾಮಿಲಿ. ಸೊ ಇವಾಗ ಎಲ್ಲರೂ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಜಾತ್ರೆ ಇದೆ ನನಗೆ ಮದುವೆ ಆದಮೇಲೆ. ಸೊ ಏನೋ ಕಾರಣಾಂತರದಿಂದ ರಜೆ ಸಿಕ್ಕಿರಲಿಲ್ಲ. ಅಂದರೆ ನನಗೆ ರಜೆ ಸಿಕ್ಕಿತ್ತು, ಸೊ ನಮ್ಮ ಮಿಸ್ಸಸ್ಸಿಗೆ ರಜೆ ಸಿಕ್ಕಿರಲಿಲ್ಲ. ಸೊ ಹಂಗಾಗಿ ಏನೋ ಹೇಳ್ಕೊಂಬಿಟ್ಟು ಬಂದಿದ್ದಾರೆ. ಸೊ ಇವಾಗ ಎಲ್ಲರೂ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಜಾತ್ರೆಯಲ್ಲೆಲ್ಲ ವಿಡಿಯೋ ಮಾಡ್ತೀನಿ. ಸೊ ನೋಡೋಣ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಮದುವೆ ಆದಮೇಲೆ. ಸೊ ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. 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 ರೆಡಿ ಆಗಿಬಿಟ್ಟು ಫೈನಲಿ ಎಲ್ಲರೂ ಹೊರಗಡೆ ಬಂದ್ವಿ. ಇನ್ನೇನು ಹೋಗ್ಬೇಕಂತಂದು ಜಾತ್ರೆಗೆ ಹೋಗ್ಬೇಕಂತ ಎಲ್ಲ ಹೋಗ್ತಾ ಇದ್ವಿ. ಹೊರಗಡೆ ಬಂದು ನೋಡಿದ್ರೆ ಸೂಪರಾಗಿರೋ ಒಂದು ವ್ಯೂ ಕಾಣ್ತಾ ಇತ್ತು. ಸೊ ನೋಡ್ತಿರ್ಬೋದು ನೀವು, ಅಲ್ಲಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ. ಈ ಥರ ವ್ಯೂಸ್ ಎಲ್ಲ ನೋಡ್ಬೇಕಂದ್ರೆ ಹಳ್ಳಿ ಕಡೆನೇ ಚೆಂದ. ಯಾಕಂದರೆ ಬೆಂಗಳೂರಲ್ಲೆಲ್ಲ ಸೂರ್ಯ ಎಲ್ಲಿ ಹುಡ್ತಾನೋ, ಯಾವ ಕಡೆ ಇರ್ತಾನೋ, ಯಾವುದೂ ಒಂದು ಗೊತ್ತಾಗಲ್ಲ. ಫೈನಲಿ ಎಲ್ಲರೂ ಸೇರಿಬಿಟ್ಟು ಒಂದು ಸೆಲ್ಫಿ ತೊಗೊಂಡು ಹೋಗೋಕೆ ರೆಡಿ ಆದ್ವಿ. ಸೊ ನಮ್ಮ ಮನೆ ಊರು ಹೊರಗಡೆ ಇರೋದ್ರಿಂದ ತಮಾಷೆ ಮಾಡ್ಕೊತ ಹೋಗ್ತಾ ಇದೆ. ಎಲ್ಲರಿಗೂ ಸುಮ್ಮನೆ ಪನ್ನಿಯಾಗಿ ವಿಡಿಯೋ ಮಾಡ್ಕೊತ ಹೋಗ್ತಾ ಇದೆ. ಸೊ ಆ ವಾಯ್ಸ್ ಎಲ್ಲ ತುಂಬ ಬ್ಯಾಡಾಗಿ ಬಂದಿತ್ತು. ಇಲ್ಲೇ ಸ್ವಲ್ಪ ಮುಂದೆ ಹೋದರೆ ನಮ್ಮ ಮಾವನವ್ರ ಮನೆ ಇದೆ. ಅಲ್ಲಿ ಎಲ್ಲ ತುಂಬ ನಮ್ಮ ನೆಂಟರೆಲ್ಲ ಬಂದಿದ್ದಾರೆ. ನಮ್ಮ ಚಿಕ್ಕಮ್ಮ,
ನಮ್ಮ ಅಕ್ಕ ತುಂಬ ಜನ ಬಂದಿದ್ದಾರೆ ಅಲ್ಲಿ ಅವ್ರ ಮನೇಲೇನು. ಎಲ್ಲರೂ ಅವ್ರ ಮನೇಲಿ ಇರ್ತಾರೆ. ಈಗ ಅವ್ರ ಮನೇಲಿ ಹೋಗ್ಬಿಟ್ಟು ಎಲ್ಲರೂ ಸೇರಿ ಅಲ್ಲಿಂದ ಜಾತ್ರೆಗೆ ಹೋಗ್ಬೇಕು ಇವಾಗ. ಇಲ್ಲಿ ನೋಡ್ತಿರ್ಬೋದು ನೀವು ನಮ್ಮ ಫುಲ್ ಫ್ಯಾಮಿಲಿ ಹೆಂಗಿದೆ ಅಂತಂದು. ಇನ್ನೂ ಇದರಲ್ಲಿ ತುಂಬ ಜನ ಮಿಸ್ ಆಗಿದ್ದಾರೆ ಆ್ಯಕ್ಚುಲಿ. ಇನ್ನೂ ಸ್ವಲ್ಪ ಜನ ಆಲ್ರೆಡಿ ಜಾತ್ರೆಗೆ ಮುಂಚಿತವಾಗಿ ಹೋಗ್ಬಿಟ್ಟಿದ್ದಾರೆ, ಆಲ್ರೆಡಿ ತೇರ್ ಟೈಮ್ ಆಗಿತ್ತು ಅಂತಂದು. ತೇರ್ನೆಲೆ ನಿಂತ ಮೇಲೆ ದೇವಸ್ಥಾನದ ಒಳಗಡೆ ಬಂದ್ವಿ. ತುಂಬ ಕ್ರೌಡ್ ಇತ್ತು, ತುಂಬ ಜನ ಇದ್ದರು. ಇದು ಡೇ 1 ಲಾಗ್ ಆಗಿತ್ತು. ಇದೇ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಇದು ತೇರು, ನಾಳೆ ಒಂದು ನೀಲಮ್ಮ ದೇವಿ ತೇರಿದೆ. ಟೋಟಲಾಗಿ 3 ದಿನ ಜಾತ್ರೆ ಇರುತ್ತೆ. ಸೊ ಇದು ಡೇ 1 ಲಾಗ್ ಆಗಿತ್ತು. ಸೊ ಮತ್ತೆ ಮುಂದೆ ನೋಡಿ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.